ನಮಸ್ಕಾರ ಆತ್ಮೀಯರೇ, ನ್ಯೂಸ್ ಡೈರಿಗೆ ಸ್ವಾಗತ. ಕಳೆದ ಒಂದು ವಾರದಿಂದ ನಮ್ಮ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ. ಅದು ಸಹ ದೊಡ್ಡ ಮನೆ ವಿಷಯ ಆಗಿ ಶಿವಣ್ಣಗೆ ಆರೋಗ್ಯ ಸಮಸ್ಯೆ ಕಾಡ್ತಿದೆಯಂತೆ. ಅಮೆರಿಕಾಗೆ ಹೋಗಿ ಟ್ರೀಟ್ಮೆಂಟ್ ಪಡಿತಾರಂತೆ. ಈ ರೀತಿಯ ಸುದ್ದಿ 1.5 ತಿಂಗಳ ಹಿಂದೆ ಅಲ್ಲಲ್ಲಿ ಕೇಳಿಬರೋದಕ್ಕೆ ಶುರುವಾಗಿತ್ತು. ಆದರೆ ಎಲ್ಲೂ ಅಧಿಕೃತವಾಗಿ ಮಾಹಿತಿ ಹೊರಬಿದ್ದಿರಲಿಲ್ಲ. ಹೀಗಾಗಿ ಶಿವಣ್ಣ ಬಗ್ಗೆ ಯಾರೂ ಸಹ ಜಾಸ್ತಿ ಮಾತನಾಡಿರಲಿಲ್ಲ. ಶಿವಣ್ಣ ಅನಾರೋಗ್ಯದಿಂದ ಬಳಲೋದು ಯಾರಿಗೆ ಬೇಕು ಹೇಳಿ? ಈ ಅಂತೆ ಸುದ್ದಿ ಎಲ್ಲ ಸುಳ್ಳಾಗಲಿ, ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿ ಅನ್ನೋದು ಎಲ್ಲರ ಆಶಯ. ಹೀಗಾಗಿ ಯಾರು ತಾನೇ ಶಿವಣ್ಣ ಅನಾರೋಗ್ಯದ ಬಗ್ಗೆ ಬಯಸ್ತಾರೆ ಹೇಳಿ? ಆದರೆ ಸೆರಗಿಗೆ ಕಟ್ಕೊಂಡಾಕೆಂಡ ಶುರುವಾಗಿರೋ ಸಮಸ್ಯೆಯನ್ನ ಎಷ್ಟು ದಿನ ಅಂತ ಮುಚ್ಚಿಡೋದಕ್ಕಾಗುತ್ತೆ? ಯಾವಾಗ ಶಿವಣ್ಣನ ಅನಾರೋಗ್ಯದ ಬಗ್ಗೆ ಅಲ್ಲಲ್ಲಿ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತೋ, ಕೊನೆಗೆ ಶಿವರಾಜ್ ಕುಮಾರ್ ಅವರೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದಾರೆ. ತಮ್ಮ ಸಮಸ್ಯೆ ಬಗ್ಗೆ ತಾವೇ ಹೇಳ್ಕೊಂಡಿದ್ದಾರೆ. ತಮಗೆ ಎದುರಾಗಿರೋ ತೊಂದರೆ ಏನೋ, ಏನೆಲ್ಲ ಚಿಕಿತ್ಸೆ ಪಡಿಬೇಕಾಗುತ್ತೆ, ಚಿಕಿತ್ಸೆ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಸ್ವತಃ ಶಿವಣ್ಣ ಅವರೇ ಹೇಳ್ಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಆತ್ಮೀಯರೇ, ಶಿವಣ್ಣಗೆ ಅನಾರೋಗ್ಯ ಅಂದಾಕ್ಷಣ ಅವರ ಕೋಟ್ಯಾಂತರ ಅಭಿಮಾನಿಗಳಿಗೆ ನಿಜಕ್ಕೂ ಎದೆ ಬಡಿತ ಹೆಚ್ಚಾಗಿದ್ದು ಸುಳ್ಳಲ್ಲ. ಅನಾರೋಗ್ಯ ಅಂದರೆ ಯಾವುದೋ ಜ್ವರನೋ ಯಾವುದೋ ಸಣ್ಣ ಸಮಸ್ಯೆನೋ ಇರಬೇಕು ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ನೀವು ಅಂದ್ಕೊಂಡಂಗಿಲ್ಲ. ಶಿವರಾಜ್ ಕುಮಾರ್ ಗಂಭೀರ ಸಮಸ್ಯೆಯನ್ನ ಎದುರಿಸ್ತಿದ್ದಾರೆ. ಹೀಗಾಗಿಯೇ ಶಿವರಾಜ್ ಕುಮಾರ್ ಕೂಡ ತುಂಬಾನೇ ಭಯ ಬಿದ್ದಿದ್ದು. ತಮಗಿರೋ ಸಮಸ್ಯೆ ಬಗ್ಗೆ ವೈದ್ಯರ ಬಳಿ ಬಂದಾಗ ಇಡೀ ಮನೆಯವರು ಹೆದರಿದ್ರಂತೆ. ಆದರೆ ವೈದ್ಯರ ಧೈರ್ಯ ಮತ್ತು ಕುಟುಂಬಸ್ಥರ ಸಹಾಯದಿಂದ ಶಿವಣ್ಣ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದ್ದಾರೆ. ಯಾವುದೇ ಸಮಸ್ಯೆ ಬಂದರೂ ಎದುರಿಸಬೇಕು. ಹೆದರಿದ್ರೆ ಎಲ್ಲ ಸಮಸ್ಯೆಗಳು ನಮ್ಮನ್ನೇ ಹೆದರಿಸುತ್ತೆ. ಅದೇ ಎಲ್ಲವನ್ನ ಎದುರಿಸ್ತೀನಿ ಅಂತ ಹಠಕ್ಕೆ ನಿಂತ್ರೆ ಎಲ್ಲ ಸಮಸ್ಯೆಗಳನ್ನು ಗೆಲ್ಲಬಹುದು. ಇದು ಸಮಸ್ಯೆಗೆ ಮಾತ್ರ ಪರಿಹಾರವಲ್ಲ, ಆರೋಗ್ಯ ವಿಷಯದಲ್ಲೂ ಅದೆಷ್ಟೋ ಬಾರಿ ಪ್ರೂವ್ ಆಗಿದೆ. ವೈದ್ಯರು ನೀಡೋ ಚಿಕಿತ್ಸೆಗಿಂತ ನಮ್ಮ ವಿಲ್ ಪವರೇ ತುಂಬಾ ಇಂಪಾರ್ಟೆಂಟ್. ಇದನ್ನ ಪ್ರತಿ ಪೇಷಂಟ್ಗೂ ವೈದ್ಯರೇ ಹೇಳ್ತಾರೆ. ಹೀಗಾಗಿ ಶಿವಣ್ಣ ಕೂಡ ಇದನ್ನ ಅರಿತುಕೊಂಡಿದ್ದಾರೆ. ಮೊದಲಿದ್ದ ಭಯ ಇಲ್ಲ. ಸಮಸ್ಯೆ ಅನ್ನೋದು ಪ್ರತಿ ಮನುಷ್ಯನಿಗೂ ಕಾಮನ್. ಅಂದ್ರೆ ಯಾವುದಕ್ಕೂ ಭಯ ಬೀಳಬಾರ್ದು, ಧೈರ್ಯದಿಂದ ಎದುರಿಸಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಆತ್ಮೀಯರೇ, ಶಿವರಾಜ್ ಕುಮಾರ್ ಅಂದ್ರೆ ಎನರ್ಜಿ, ಶಿವರಾಜ್ ಕುಮಾರ್ ಅಂದ್ರೆ ಅದೊಂದು ಶಕ್ತಿ. 63 ವರ್ಷದಲ್ಲೂ ಟೀನೇಜ್ ಹುಡುಗರು ನಾಚ್ಕೊಳ್ಬೇಕು, ಅಷ್ಟೊಂದು ಎನರ್ಜೆಟಿಕ್ ಆಗಿರೋ ನಟ ಇವರು. ಕಳೆದ ತಿಂಗಳವರೆಗೂ ಶಿವಣ್ಣಗೆ ಇದ್ದ ಎನರ್ಜಿ ಲೆವೆಲ್ಲೇ ಬೇರೆ. ಆದ್ರೀಗ ಸ್ವಲ್ಪ ಮಂಕಾಗಿದ್ದಾರೆ. ದೇಹದಲ್ಲಿ ಆಗ್ತಿರೋ ಸಮಸ್ಯೆಗಳು ಶಿವಣ್ಣರನ್ನ ಸಣ್ಣದಾಗಿ ಕಾಡೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ಇಡೀ ಬಾಡಿ ಚೆಕಪ್ ಮಾಡಿಸಿದಾಗ ಗೊತ್ತಾಗಿದೆ ಮೂತ್ರಕೋಶದ ಸಮಸ್ಯೆ. ಶಿವಣ್ಣನ ಆರೋಗ್ಯದ ಬಗ್ಗೆ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಏನೇನೋ ಸಮಸ್ಯೆ ಆಗಿದೆ ಅಂತ ಹೇಳ್ತಿದ್ದಾರೆ. ಅದನ್ನ ನಾವು ಹೇಳೋದಿಕ್ಕೆ ಹೋಗಲ್ಲ. ಯಾಕಂದ್ರೆ ಅಂತ ಸಮಸ್ಯೆ ಆಗದೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀವಿ. ಶಿವಣ್ಣನ ಬಗ್ಗೆ ಹರಿದಾಡ್ತಾ ಇರೋ ಸುದ್ದಿ ಸುಳ್ಳಾಗ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ಹೀಗಾಗಿಯೇ ಶಿವಣ್ಣನಿಗೆ ಕಾಡ್ತಾ ಇರೋ ಆ ಸಮಸ್ಯೆ ಏನು ಅನ್ನೋದನ್ನ ವಿಸ್ತಾರವಾಗಿ ಹೇಳೋದಿಕ್ಕೆ ಹೋಗಲ್ಲ. ಶಿವಣ್ಣ ಕೂಡ ತಮಗೆ ಅನಾರೋಗ್ಯದ ಸಮಸ್ಯೆ ಇದೆ ಅನ್ನೋದನ್ನಷ್ಟೇ ಹೇಳಿದ್ದಾರೆ ಬಿಟ್ರೆ ಏನ್ ಸಮಸ್ಯೆ ಅನ್ನೋದನ್ನ ಹೇಳಿಲ್ಲ. ಮೀಡಿಯಾದವರು ಕೂಡ ಅಣ್ಣ ನಿಮ್ಮನ್ನ ಕಾಡ್ತಿರೋ ಸಮಸ್ಯೆ ಏನು ಅನ್ನೋದನ್ನ ಕೇಳೋ ಧೈರ್ಯ ಮಾಡಲಿಲ್ಲ. ಆತ್ಮೀಯರೇ, ಈಗಾಗಲೇ ಬೆಂಗಳೂರಲ್ಲಿ ಹಲವು ರೀತಿಯ ಚೆಕಪ್ ಮಾಡಿ ಮುಗಿದಿದೆ. ಮುಂದಿನ ತಿಂಗಳು ಅಮೆರಿಕಾಗೆ ಹೋಗ್ತಿದ್ದಾರೆ. ಅಲ್ಲಿಯೇ 1.5 ತಿಂಗಳು ಕಂಪ್ಲೀಟ್ ಟ್ರೀಟ್ಮೆಂಟ್ ನಡೆಯಲಿದೆ. ಶಿವಣ್ಣಗೆ ಎದುರಾಗಿರೋ ಸಮಸ್ಯೆಯನ್ನ ದೂರ ಮಾಡೋ ನಿಟ್ಟಿನಲ್ಲಿ 4 ಸೆಷನ್ನಲ್ಲಿ ಟ್ರೀಟ್ಮೆಂಟ್ ಕೊಡಲಿದ್ದಾರೆ. ಆದರೆ ಈಗಾಗಲೇ 2 ಹಂತದ ಚಿಕಿತ್ಸೆ ಆಗಿದೆ. ಇನ್ನುಳಿದಿರೋದೇ ತುಂಬಾ ಪ್ರಮುಖವಾದದ್ದು. ಒಂದು ಸರ್ಜರಿ ಕೂಡ ನಡಿಬೇಕಿದೆ. ಇಷ್ಟು ದಿನ ಅಮೆರಿಕಾದಲ್ಲೇ ಆಪರೇಷನ್ ಮಾಡಿಸೋದ ಅಥವಾ ಭಾರತದಲ್ಲೇ ಬೇರೆ ಕಡೆ ಎಲ್ಲಾದ್ರೂ ಮಾಡಿಸೋದ ಅನ್ನೋ ಗೊಂದಲದಲ್ಲಿದ್ರು. ಆದ್ರೆ ಈಗ ಫೈನಲ್ ಆಗಿ ಅಮೆರಿಕಾದಲ್ಲೇ ಆಪರೇಷನ್ ಮಾಡಿಸೋದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಹೀಗಾಗಿಯೇ ಮುಂದಿನ ತಿಂಗಳು ಅಮೆರಿಕಾಗೆ ಹೋಗಲಿದ್ದಾರೆ. ಈ ವೇಳೆ ಶಿವರಾಜ್ ಕುಮಾರ್ ಅವರ ಜೊತೆ ಪತ್ನಿ ಗೀತಾ ಮತ್ತು ಅವರ ಭಾವ ಮಧು ಬಂಗಾರಪ್ಪ ಸಹ ಹೋಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ತಮ್ಮನ ಮಕ್ಕಳಾದ ಯುವ ಅಥವಾ ವಿನಯ್ ಹೋಗೋ ಸಾಧ್ಯತೆ ಇದೆ. ಹೀಗಾಗಿಯೇ ಶಿವಣ್ಣ ಕಳೆದೊಂದು ತಿಂಗಳಿಂದ ಎಲ್ಲೂ ಹೊರಗೆ ಬರ್ತಿಲ್ಲ. ಹೊರಗಡೆ ಹೋದ್ರೆ ಜನರಿಂದ ದೂರ ಇರೋದಿಕ್ಕಾಗಲ್ಲ. ಆದಷ್ಟು ಜನರ ಜೊತೆಗೆ ಇರಬೇಕಾಗುತ್ತೆ. ಹೋದಲ್ಲಿ ಬಂದಲ್ಲಿ ಫ್ಯಾನ್ಸ್ ಸೆಲ್ಫಿಗೆ ಮುಗಿ ಬೀಳ್ತಾರೆ. ಆಗಾಗ ಹತ್ತಿರ ಬರಬೇಡಿ ಅಂತ ಹೇಳೋದಿಕ್ಕೂ ಆಗಲ್ಲ. ಹೀಗಾಗಿಯೇ ಶಿವಣ್ಣ ಅವರೇ ದೂರ ಇದ್ದಾರೆ. ಜನರ ಜೊತೆ ಹೆಚ್ಚಾಗಿ ಬೆರೆಯೋದ್ರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಶಿವಣ್ಣ ತುಂಬಾ ಕೇರ್ ತಗೊಳ್ತಿದ್ದಾರೆ. ಅದೇನೇ ಇರಲಿ, ಶಿವಣ್ಣ ಆದಷ್ಟು ಬೇಗ ಗುಣಮುಖರಾಗಲಿ, ಇನ್ನೂ 100 ಸಿನಿಮಾ ಮಾಡುವಂತಾಗಲಿ ಅನ್ನೋದಷ್ಟೇ ನಮ್ಮ ಪ್ರಾರ್ಥನೆ. ಆತ್ಮೀಯರೇ, ಶಿವಣ್ಣನ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ.
ಅಷ್ಟೇ ಅಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.